ಏ ಜಿಂಕಾರ ಜಿಂಕೆ 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 ಭಾರತೀಯ ಉಪಖಂಡದಲ್ಲಿ ಕಂಡುಬರುತ್ತದೆ. ಇದು ಇದು ಗಂಡು ಜಿಂಕೆಗಳು ಹೆಣ್ಣು ಜಿಂಕೆಗಳಿಗಿಂತ ದೊಡ್ಡದಾಗಿರುತ್ತಂತೆ ನೋಡಿ. ಸಣ್ಣಕ್ಕಿರೋವೆಲ್ಲ ಹೆಣ್ಣು ಜಿಂಕೆ, ದಪ್ಪಕ್ಕಿರೋವೆಲ್ಲ ಗಂಡು ಜಿಂಕೆ. ಇವು ಏನು ಇವು ಸಣ್ಣ ಸಣ್ಣ ಹುಲ್ಲುಗಳನ್ನು ಸರ್ ಮಾಡಿದ್ದೆ ನೋಡಪ್ಪ ಕಾಣಿಸ್ತದೆ ಚಿರತೆ. ಎಗ್ರ ಬಂದ್ಬಿಡ್ತದ ಮೇಲೆ ಸುಮ್ಮನೆ ಹಿಂಗೆ ಕಿತ್ಬೇಡಿ. ಬಾಲನೆ ನೋಡಿ ಎಷ್ಟು ಹತ್ರ ಇದೆ ಅದು. ಹಾ ನೋಡಿ ಎಷ್ಟು ಹತ್ರ ಇದೆ ನೋಡಿ. ಹೆಂಗ್ ಗೊತ್ತಾಯ್ತ ಗಂಡು ಅಂತ ನಿಮ್ಗೆ? ಏ ಬಂದ್ರ 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 ಜಿಂಕೆ 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 ಕೊಂಬ್ ನೋಡಿದಿರ? ಕೊಂಬೇಗಿದೆ. ಒಂದ್ ಇಟ್ಕೊಂಡು ಹೋಗೋಣ. ಯಾರು ಸಾಕತ್ತೀರಾ? ಹಾ ಸರಿ ಹೋಗೋಣ ಬಿಡಿ, ಇಟ್ಕೊಂಡು ಹಾ ಸ್ವಲ್ಪ ಜಿರಾಪೆ ತರ ಮುಖ ಬರುತ್ತೆ ನೋಡಿ. ಹಾ ಕೊಂಬಿರೋದಲ್ಲ ಐತೆ. ಟೈಗರ್ ನೋಡ್ರಪ್ಪ, ಹುಲಿ ಹುಲಿಯಲ್ಲಿ ಹೋಯ್ತಾ ಇದೆ ನೋಡಿ. ಹೋಗ್ತಾ ಇದೆ ನೋಡಿ, ನಿಮ್ ನೋಡಿ ಎದ್ಕೊಂಡು ಹೊಂಟಾಯ್ತು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಮ್ಯಾವನವನು ಏ ಆಂಟೋನಿ ಅಂತ ಬಂದ್ಬಿಡ್ತಾರೆ ನೋಡ್ರೆ, ಎಷ್ಟು ದೊಡ್ಡದಾಗಿದೆ. ಏಯ್ ಆಂಟೋನಿ ಇದಕ್ಕೆ ಬರ್ತಾ ಇದೆ ಆಮೇಲೆ. ಸರ್ ಏ ಸಿಗದಾಕ್ಬಿಡ್ತ ಸರ್. ನ್ಯಾಚುರಲ್ ಇದಾಗ್ರಿ ಅಣ್ಣ. ಅವು ಮೈಸೂರು ಚೆನ್ನಾಗಿಲ್ಲ. ಸರ್ ಎಲ್ಲ ಒಳ್ಳೆ ಸತ್ತೋಯ್ತವೆ. ಇವು ಬೈಲು ಬಿಚ್ಚಿರೋ ಆಂಟೋನಿ ನೀನೇನು ಫುಡ್ಡೇ ತಂದಿಲ್ವಲ್ಲ? ನೀನ್ ಫುಡ್ ತಂದ್ರೆ ಬರ್ತದಪ್ಪ, ನೀನ್ ಫುಡ್ಡೇ ತಂದಿಲ್ಲ. ಇವು ಚಿರತೆ ತಮ್ಮಣ. ನಾನು ನೋಡ್ದೆ ವೈಟ್, ನಾನು ಇದೇ ನೋಡ್ದೆ ವೈಟ್. ಆಂಟೋನಿ ಬರ್ಲಿಗೆ ಸ್ವಲ್ಪ. ಯಾರದು ಪುಟಿ? ಆಂಟೋನಿ. ಆಂಟೋನಿ ಯಾರ ಹೆಸರಿಟ್ಟಿರೋದು ಆಂಟೋನಿಗೆ? ಯಾರು ಅವ್ರ ಪಾಲನೆ ಪೋಷಣೆ ಮಾಡೋರು ಅಂಕಲ್ ಸಾಕ್ತಾರಲ್ಲ, ಆ ಅಂಕಲ್ ಅವ್ರ ಹೆಸರಿಟ್ಟಿರೋದು ಆಂಟೋನಿ ಅಂತ. ಹುಲಿಗೆ ಅದು ಆಂಟಿ ಆಂಟೋನಿ. ಅಲ್ಲಿ ವೈಟ್ ಗೊತ್ತಾದೆ.
ಅಲ್ಲಿ ಬತ್ತು ನೋಡಿ, ಬಿಳೆ ಹುಲಿ ಬತ್ತು ನೋಡಿ, ಬಿಳೆ ಹುಲಿ. ಅದು ಕೆಂದದ್ದು ಬತ್ತಾದ ಆಂಟೋನಿ ಇಲ್ವಾ ಇಲ್ಲಿ ನಾನು ಓ ಆಂಟೋನಿ. ಆಂಟೋನಿ ಆಂಟೋನಿ ಏ ಬರ್ತಾ ಇದೆ ಸುಮ್ಮನೆ, ಬಿಳೆ ಹುಲಿ ಬರ್ತಾ ಇದೆ. ಆಂಟೋನಿ ಏ ಎಗರು ಬಿಡ್ತಾ ಸುಮ್ಮನಿರಪ್ಪ. ಸರ್ ಇದೈತೆ ಸರ್ ಎಗರಕ್ಕಾಗಲ್ಲ ಅದು. ಈಗ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಪ್ಪ. ಆಂಟೋನಿ ಬಾಯ್ಲಿ ವೈಫಿ ಆಂಟೋನಿ ಬಾಯ್ಲಿ ಬಾ ಆಂಟೋನಿ ಬಾಯ್ಲಿ ಏ ಎರಡು ಬಂದು, ಇದು ಬತ್ತು ನೋಡಿ. ಆಂಟೋನಿ ಆಂಟಿ ಇಬ್ರು ಬಂದ್ರು. ಅಲ್ಲಿದ್ದೀರಪ್ಪ ಆಂಟೋನಿ. ಏ ಕಿರ್ಚ್ಕೋಬೇಡಿ ಸುಮ್ಮನೆ. ಏ ಟೂ ಟೈಗರ್ಸ್ ಆರ್ ಮೀಟ್ ಈಚ್ ಅದರ್. Look there. Oh, what a coincidence. Look there. ಕಿತ್ತಾಡಲ್ಲ ನೋಡ್ರಿ ಅವು ಫ್ರೆಂಡ್ಸು. ಏ ಫ್ರೆಂಡ್ಸ್ ಅವು ನೋಡಿ ಹಂಗೆ. ಎರಡು ಫ್ರೆಂಡ್ಸ್ ಸರ್ ವೈಟ್ ಇಲ್ಲಿ ಬತ್ತಾದೆ ಆರೆಂಜ್ ಆಂಟೋನಿ ಏ ಅವು ಊಟ ನೋಡ್ಕೊಬರಕ್ ಹೋಗಿದ್ದು. ಅಲ್ಲಿ ಊಟ ಆಯ್ತಾ ಅಂತ ಕೇಳ್ತು, ಇಲ್ಲ ಅಂತೂ ನಾ ಹಿಂಗೋಯ್ತೀನಿ, ನೀನ್ ಹಂಗೋಗು ಅಂತು ಅಷ್ಟೇ. ಏ ಪುಟ ಏಯ್ ಸೌಂಡ್ ಮಾಡ್ಬೇಡಿ, ಎಗ್ರ ಬಿಡ್ತವೆ. ಸೌಂಡ್ ಮಾಡಬೇಡಿ ಪುಟ, ಸೌಂಡ್ ಮಾಡಬೇಡಿ. ಸರ್ ಅಲ್ಲೋಡಿ ಕಾಲಲ್ಲಿ ಯಾವ ರೀತಿ ಏಯ್ ಪುಟ ಕೂಗ್ಬೇಡಿ. ಜೂಮ್ ಹಾಕಿದೀನಿ ಪುಟ. ಹಾಕಿ ಸರ್ ನೀವು ನೋಡ್ದ ಈಜ್ ಹೊಡಿತಾ ಇದೆ. ಅದು ಈ ಹೊಡಿತ್ಯಾ ಸರ್? ಅದು ಬರ್ತಿದೆ. ಹಾ ಅವರು ಬಂದ್ರು. ಓಡಾಡ್ತಾ ಇದೆ. ಇದು ಬಿಳೆ ಹುಲಿ. ಅದು ಗೋಲ್ಡ್ ಕಲರ್. ಏ ಪ್ರೇಮ ಸುಮ್ಮನೆ ನೋಡಿ, ಈ ತರ ಹುಲಿಗಳು ಎಲ್ಲೂ ಸಿಗಲ್ಲ ಏನ್ರೋ. ರೇರ್, ತುಂಬಾ ರೇರ್ ಇವು. ಅದರಲ್ಲೂ ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ತುಂಬಾ ರೇರ್ ಸಿಗೋದು. ಚೆನ್ನಾಗಿ ಹೋಗ್ಬೇಕು ಸರ್. ಹೌದು ಸರ್. ಮೈಸೂರು ಅಲ್ಲ, ಮೈಸೂರಲ್ಲಿ ಒಣಗೋಗ್ಬೇಕು ಸರ್ 10 ವರ್ಷ ಆಗ್ತಿದೆ. ನಾನು ಇವತ್ತೇ ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು. ಚಿನ್ಮಯ್ ಬಾ ಮಾತಾಡಿವಿ. ಏನ್ರಮ್ಮ ನೀವು? ಏನಕ್ಕಿದೆ ವೈಟ್ ಟೈಗರ್ ಏನಕ್ಕಿದೆ? ಎಲ್ಲ ಟೈಗರು ಬೇರೆ ಕಲರ್ ಇದೆ, ವೈಟ್ ಮಾತ್ರ ಸಪ್ರೇಟ್ ಹಾಕಿದೆ. ಹುಡುಗಿ ಅನ್ಸತ್ತೆ. ಇಲ್ಲಿ ಯಾರೋ ಇವನು ವೈಟ್ ಇದ್ದಾನೆ, ಇವನು ಮೇಕಪ್ ಮಾಡ್ಕೊಂಡಾನ. ಏನಕ್ಕಿರುತ್ತಾ ವೈಟ್? ನೇಚರ್ ಅಲ್ಲ, ಅದು ಆಕ್ಚುಲಿ ಸೈನ್ಸ್. ಜೆನೆಟಿಕ್ಸ್ ಬಗ್ಗೆ ಇರುತ್ತೆ. ಪಿಗ್ಮೆಂಟ್ ಗೊತ್ತಾ? ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ. ಮನುಷ್ಯರಲ್ಲಿ ನಾವು ಚರ್ಮದ ಬಣ್ಣ ಬರೋದಕ್ಕೆ ಕಾರಣ ಅದು ಮೆಲನಿನ್. ಆಯ್ತಾ? ಅದು ತುಂಬಾ ಕಡಿಮೆ ಆದಾಗ ವೈಟ್ ಆಗುತ್ತೆ ನೋಡಿ. ಇವ್ರಿಗೂ ಮೆಲನಿನ್ ಕಡಿಮೆ ಯಾರಿಗಿರುತ್ತೆ ಅವ್ರಿಗೆ ವೈಟ್ ಕಲರ್ ಜಾಸ್ತಿ. ಮೆಲನಿನ್ ಯಾರಿಗೆ ಜಾಸ್ತಿ ಇರುತ್ತೆ ಕೇಳಿಸ್ಕೊಳ್ಳೋದು ಫಸ್ಟ್, ಆಮೇಲೆ ನೋಡೋಣ. ಅವ್ರು ಹೆಲ್ದಿ, ಬ್ಲಾಕ್ ಇರೋರು. ಮೆಲನಿನ್ ಕಡಿಮೆ ಯಾರು ಇರುತ್ತೆ ಅವ್ರು ಅನ್ಹೆಲ್ದಿ ಆಕ್ಚುಲಿ. ಹ್ಞೂ ಮೇಡಮ್, ಅದೇನು ನ್ಯಾಚುರಲ್ ಆಗಿ ಮತ್ತೆ ಎಲ್ಲ ಬಟ್ ಲೈಕ್ ಮಾಡೋದು ವೈಟ್ ಇರೋರ್ನೇ ಲೈಕ್ ಮಾಡೋದು. ಅದು ಕಲರ್ಫುಲ್ ಆಗಿ ಕಾಣ್ತಿರೋದು ಅದಕ್ಕೆ. ನಾವು ಫುಡ್ನು ಅಷ್ಟೇ ಅಲ್ಲ, ಸ್ಟ್ರೀಟ್ ಫುಡ್ನ ಇಷ್ಟಪಡೋದು. ಮುದ್ದೆ ಅಲ್ಲ ಸರ್, ಯಾರು ತಿಂತಾರೆ? ನೋಡಿ ನೀವು ಬ್ಲಾಕ್ ಇರೋರು ತುಂಬಾ ಹೆಲ್ದಿ ಆಗಿದ್ದೀರಾ ಅಂತ. ಅರ್ಥ ಆಯ್ತಾ? ಜಸ್ಟ್ ಜೆನೆಟಿಕ್ಸ್. ವೈಟ್ ಕಲರು ಟೈಗರ್ ಏನಕ್ಕಿದೆ ಹೇಳಿ? ಮೆಲನಿನ್ ಅಂಶ ಕಡಿಮೆ ಇದೆ ಅಂತ. ಮೆಲನಿನ್ ಅಂಶ ಕಡಿಮೆ ಇದ್ರೆ ಈ ತರ ವೈಟ್ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಆಲ್ಬಿನೋ ಅಂತ ಕರೀತಾರೆ. ಆಲ್ಬಿನೋ ಅಂತ ಬಂದ್ರೆ ಎಲ್ಲ ವೈಟ್.